ಮೋದಿಯ ಒಂದೇ ಒಂದು ಕರೆಗೆ ಬಂಗಾರದ ಬೆಲೆ ಗಗನಕ್ಕೇರಿ ಕೂತಿದೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಮೋದಿ ಹೇಳ್ತಾ ಇದ್ದಂತೆ ಚಿನ್ನ ಪ್ರಿಯರ ಕನಸಿಗೆ ಕೊಳ್ಳಿ ಬಿದ್ದಿದೆ. ಬಂಗಾರದ ಬೆಲೆ ಕೇಳಿ ಹೌಹಾರಿ ಹೋಗ್ತಿದ್ದಾರೆ. ಈ ಆಭರಣ ಚಿನ್ನ ಖರೀದಿ ಮಾಡೋರು ಯಾರು? ಬಡವರು, ಮಧ್ಯಮ ವರ್ಗದವರು. ಅವರು ಎಲ್ಲಿಂದ ಖರೀದಿ ಮಾಡಕ್ಕೆ ಸಾಧ್ಯ? ತುಂಬಾ ಕಷ್ಟ ಆಗ್ತದೆ. ಪ್ರಧಾನಮಂತ್ರಿ ಅವರು ಹೇಳಿರೋದು ಒಂದು ಎಮೋಷನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ ಏನಾದ್ರು ನಾವು ಕಾರ್ಯಕ್ರಮ ಮಾಡಿದ್ರೆ ಸ್ವಲ್ಪ ಬಂಗಾರ ತಗೋಬೇಕಾಕೈತಿ, ಮತ್ತು ಮುಂದ ರೇಟ್ ಜಾಸ್ತಿ ಆಕೈತಿ ಅಂತ ಹೆದರಿಕೆನೂ ಇದೆ. ಇವಾಗ ತಾಳಿ ತಗೊಳ್ಳೋದ್ರೆ ಮದುವೆ ಆಗಲ್ಲ. ಸೊ ಬೇಸಿಕ್ ರಿಂಗ್ ಇರ್ಬೋದು, ಅದಷ್ಟು ಮದುವೆ ಹೆಣ್ಣಿಗೆ ಬೇಕೇ ಬೇಕು. ದುಬಾರಿ ಚಿನ್ನ ಇನ್ ಮುಂದೆ ನೋಡೋದಕ್ಕಷ್ಟೇ ಚೆನ್ನ. ಏರುತ್ತಿದೆ ಚಿನ್ನದ ರೇಟು, ಗೋಲ್ಡ್ ಮಾಲೀಕರಿಗೆ ಟೆನ್ಷನ್. ಚಿನ್ನ ಅಂದ್ರೆ ಹೆಣ್ಮಕ್ಕಳ ಪಾಲಿನ ಕನಸು, ಕಷ್ಟ ಕಾಲದಲ್ಲಿ ಕೈ ಹಿಡಿಯೋ ಇಡುಗಂಟು. ಇದೇ ಕಾರಣಕ್ಕೆ ಚಿನ್ನ ಅಂದ್ರೆ ಜನ ಮುಗಿ ಬೀಳೋದು. ಚಿನ್ನದ ಬೆಲೆ ಲಕ್ಷ ದಾಟಿ ಹೋದ್ರೂ ಜನರ ಚಿನ್ನದ ಮೋಹ ಹೋಗಿಲ್ಲ. ಸಾಲ ಸೋಲ ಮಾಡಿಯಾದ್ರೂ ಚಿನ್ನದ ಹಿಂದೆ ಬೀಳ್ತಿದ್ದಾರೆ. ಇದು ಭಾರತ ಆರ್ಥಿಕತೆಯ ಮೇಲೂ ಹೊಡೆತ ಕೊಡೋದಕ್ಕೆ ಶುರುವಾಗಿತ್ತು. ಹೀಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ಪ್ರಧಾನಿ ಮೋದಿಯ ಈ ಕರೆ ಹೊರ ಬೀಳ್ತಿದ್ದಂತೆ ಚಿನ್ನದ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬೆಲೆ ಏರಿಕೆಯಲ್ಲಿ ಹಿಂದೆಂದೂ ಕಾಣದ ಐತಿಹಾಸಿಕ ದಾಖಲೆಗೆ ಬಂದು ನಿಂತಿದೆ. ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದು ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. 6% ಆಮದು ಸುಂಕ ಈಗ 15% ಬಂದು ನಿಂತಿದೆ. ಈ ಮೂಲಕ ವಿದೇಶಿ ವಿನಿಮಯ ಉಳಿಸಲು ಚಿನ್ನಕ್ಕೆ ಬರೆ ಹಾಕಲಾಗ್ತಿದ್ದು ಬಂಗಾರ ಪ್ರಿಯರಿಗೆ ದೊಡ್ಡ ಶಾಕ್ ಆಗಿದೆ. ಕೆಲವೇ ದಿನಗಳಲ್ಲಿ ಬಂಗಾರದ ಬೆಲೆ ಡಬಲ್ ಆಗಲಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 14,880 ರೂಪಾಯಿ ಆಗಿದ್ದು 1 ಕೆಜಿ ಬೆಳ್ಳಿಯ ಬೆಲೆ 3 ಲಕ್ಷಕ್ಕೆ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವುದು ಖಾಯಮಾಗಿದ್ದು ಚಿನ್ನದ ಬೆಲೆ 1 ಗ್ರಾಂಗೆ 20,000 ಆಗಲಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ 1 ಕೆಜಿ ಬೆಳ್ಳಿ 4 ಲಕ್ಷಕ್ಕೆ ಹೋಗಿ ತಲುಪಲಿದೆ ಅಂತ ಅಂದಾಜಿಸಲಾಗ್ತಿದ್ದು, ಹೀಗಾಗಿ ಚಿನ್ನ ಬೆಳ್ಳಿಯನ್ನ ಇನ್ನು 1 ವರ್ಷ ಖರೀದಿಸೋದು ಯಾವುದೇ ಕಾರಣಕ್ಕೂ ಸೂಕ್ತವಲ್ಲ. 15% ಆಗಿರೋದ್ರಿಂದ 1 ಗ್ರಾಮಿಗೆ 1,250 ರೂಪಾಯಿ ಗೋಲ್ಡ್ ರೇಟಲ್ಲಿ, ಸಿಲ್ವರ್ ಅಲ್ಲಿ 30 ರೂಪಾಯಿ 1 ಗ್ರಾಮಿಗೆ, ಎರಡೂ ಕೂಡ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದು ಗ್ರಾಹಕರ ಮೇಲೆ ಹೊಡೆತ ಆಗುತ್ತೆ. ಈ ಆಭರಣ ಚಿನ್ನ ಖರೀದಿ ಮಾಡೋರು ಯಾರು? ಬಡವರು, ಮಧ್ಯಮ ವರ್ಗದವರು, ಅಪ್ಪರ್ ಮಿಡಿಲ್ ಕ್ಲಾಸ್, ಇಂಥವ್ರು ಖರೀದಿ ಮಾಡ್ತಾರೆ. ಅವ್ರು ಎಲ್ಲಿಂದ ಖರೀದಿ ಮಾಡಕ್ ಸಾಧ್ಯ? ಪ್ರಧಾನಮಂತ್ರಿ ಅವರು ಹೇಳಿರೋದು ಒಂದು ಎಮೋಷನಲ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಏನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕಾಪಾಡೋದಕ್ಕೆ. ಯಾಕೆಂದ್ರೆ ಇವಾಗ ಚಿನ್ನನ ಸ್ವಲ್ಪ ಹೋಲ್ಡ್ ಮಾಡಿ, ಅವರು ಹೇಳ್ತಾ ಇರೋದು ಸಂಪೂರ್ಣ ನಿಲ್ಲಿಸಿ ಅಂತ ಹೇಳಿಲ್ಲ, ಬ್ಯಾನ್ ಅಂತ ಹೇಳಿಲ್ಲ. ಅವರು ಪೋಸ್ಟ್ಪೋನ್ ಮಾಡಿ 1 ವರ್ಷಕ್ಕೆ, ಈ ಯುದ್ಧದ ಮುಗಿಯೋ ತನಕನೂ ಒಂದು ಈ ಪೀರಿಯಡ್ ಆಫ್ ಅನ್ಸರ್ಟಿನಿಟಿ ನೋಡಿಕೊಂಡು ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಮೋದಿ ಮನವಿಗೆ ಕೆಲವರು ಸಮರ್ಥಿಸಿಕೊಳ್ತಿದ್ರೆ ಮತ್ತೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಲಿಡ್ ಗೋಲ್ಡ್ ಖರೀದಿ ಮಾಡೋರ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದನ್ನ ಬಿಟ್ಟು ಚಿನ್ನಾಭರಣ ಖರೀದಿ ಮಾಡೋ ಮಧ್ಯಮ ವರ್ಗದವರಿಗೆ ಬರೆ ಹಾಕಿದ್ರೆ ಹೇಗೆ? ತಾಳಿ, ಸರ, ಓಲೆ ಇಲ್ಲದಿದ್ರೆ ಮದ್ವೆ ಹೇಗ್ ಮಾಡೋದು ಅಂತಿದ್ದಾರೆ. ಏನಾದ್ರು ನಾವು ಕಾರ್ಯಕ್ರಮ ಮಾಡಿದ್ರೆ ಸ್ವಲ್ಪ ಬಂಗಾರ ತಗೋಬೇಕಾಕೈತಿ, ಮತ್ತು ಮುಂದೆ ರೇಟ್ ಜಾಸ್ತಿ ಆಕೈತೆ ಅಂತ ಹೆದರಿಕೆನೂ ಇದೆ ರೀ. ಹಾಗಾಗಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದ್ರೆ ನಾವು ಮತ್ತೆ ತಗೊಳ್ಬೇಕಾಕೈತಿ, ಇಲ್ಲ ಅನ್ನಕ್ಕೆ ಬರುವುದಿಲ್ಲ. ಯಾಕಂದ್ರೆ ಮುಂದೆ ಮತ್ತೆ ಡಬಲ್ ಟಿಬಲ್ ರೇಟ್ ಆತಂದ್ರೆ ನಮಗೂ ಮತ್ತೆ ಭಾಳ ನುಕ್ಸಾನ್ ಆಕೈತಿ. ಆಕ್ಚುಲಿ ಏನ್ ನೆಸೆಸಿಟಿ ಇದೆ, ಇವಾಗ ತಾಳಿ ತಗೊಳ್ಳೋದಿರ ಮದುವೆ ಆಗಲ್ಲ. ಸೊ ಬೇಸಿಕ್ ರಿಂಗ್ ಇರ್ಬೋದು, ಬಳೆ ಇರೋದು, ಅದಷ್ಟು ಮದುವೆ ಹೆಣ್ಣಿಗೆ ಬೇಕೇ ಬೇಕು, ಅಥವಾ ಮದುವೆ ಗಂಡಿಗೆ ಏನ್ ಬೇಸಿಕ್ ಇದೆ ಅದು ಬೇಕೇ ಬೇಕು, ಅದಷ್ಟು ತಗೋಬೇಕಾಗುತ್ತೆ. ಮದುವೆ ಅದು ಇದು ಅಂತ ಪ್ಲಾನ್ ಮಾಡ್ಕೊಂಡವರಿಗೆ ಬಂಗಾರದ ಬರೆ ಬೀಳೋದಂತೂ ಗ್ಯಾರಂಟಿ. ಸರ್ಕಾರ ಏನಾದ್ರೂ ಕೊಂಚ ಬದಲಾವಣೆ ಮಾಡುತ್ತಾ ಅಥವಾ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸುತ್ತಾ ಕಾದು ನೋಡಬೇಕು. ಮಾದೇಶ್ ಸಿ, ನ್ಯೂಸ್ 18 ಬೆಂಗಳೂರು.